ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಫಸ್ಟಾಗಿ ವ್ಲಾಗ್ ಮಾಡ್ತಿರೋದು. ಸ್ವಲ್ಪ ಸ್ವಲ್ಪ ತಪ್ಪೆಲ್ಲ ಬರ್ಬೋದು, ಕ್ಷಮಿಸಬೇಕು. ನಾವೊಂದು ವಿಡಿಯೋ ಮಾಡಿತ್ತು ಶಾರ್ಟು, ಅದು 4K ವ್ಯೂಸ್ ಆಯಿತು. ಇದರಲ್ಲಿ ನಾವೊಂದು ವಿಡಿಯೋ ಮಾಡ್ತಾ ಇರೋದು. ವಿಡಿಯೋ ಮಾಡುವ ಅಂತ ಒಂದು ಮನಸ್ಸು ಬಂತು. ನಮ್ಮದು ಮದರ್ ಟಂಗ್ ಮಲಯಾಳಂ ಆಗಿರೋದ್ರಿಂದ ಕನ್ನಡ ಮಾತಾಡೋಕೆ ಸ್ವಲ್ಪ ಸ್ವಲ್ಪ ತಪ್ಪು ಆಗ್ತುಂಟು. ಅದಕ್ಕೆ ಸ್ವಲ್ಪ ಕ್ಷಮೆ ಇರಬೇಕು. ನಾವೊಂದು ಮೀನು ಸಾರು ಮಾಡೋದು ಕೇರಳ ಸ್ಟೈಲ್, ಮತ್ತೊಂದು ಹಲಸಿನಕಾಯಿ ಪಲ್ಯ ಮಾಡೋ ಒಂದು ವಿಡಿಯೋ ಮಾಡಿದ್ದೀವಿ. ಅದು ನೀವು ನೋಡಿ. ಬನ್ನಿ ನೋಡೋಣ ಮೀನು ಸಾರು ಮತ್ತು ಹಲಸಿನಕಾಯಿ ಪಲ್ಯ. ಹಲಸಿನಕಾಯಿ ಪಲ್ಯ ಮಾಡೋ ವಿಧಾನ ನನಗೆ ಹೇಳ್ತೀನಿ. ಅರ್ಧ ಭಾಗದಷ್ಟು ಒಂದು ಹಲಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಟಿರೋದು, ಒಂದು ಈರುಳ್ಳಿ, ಇನ್ನೊಂದು ಸ್ವಲ್ಪ ಜೀರಿಗೆ ಮೆಣಸು, ಒಂದಷ್ಟು ಬೇವು ಸೊಪ್ಪು, చూడండి ನಮ್ಮ ಪಟ್ಟೆಟ ಅಮರ್ತಂಡ ಆಯ್ತು. ಮೆಣಸು ಮತ್ತು ನೀರುಳ್ಳಿ ಒಟ್ಟಿಗೆ ಹಾಕಿ ಇನ್ನು ಬೇಕಾದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಚೆಂದ ಫ್ರೈ ಆಗಿ ಬರಬೇಕು ನೀರುಳ್ಳಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ನೀರುಳ್ಳಿ ಒಳ್ಳೆ ಫ್ರೈ ಆದಾಗ ಅದಕ್ಕೆ ಹಲಸಿನಕಾಯಿ ಕಟ್ ಮಾಡಿ ಇಟ್ಟಿರೋದು ಹಾಕ್ತಾ ಇದ್ದೀನಿ. ಸಣ್ಣ ಹಲಸಿನಕಾಯಿ ಇದೇ ಥರ ಸಣ್ಣ ಸಣ್ಣ ಬೀಜ ಬಂದಿರುತ್ತಲ್ಲ, ಅದನ್ನು ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ. ಇನ್ನೊಂದು 10-15 ನಿಮಿಷ ಇಲ್ಲ 20 ನಿಮಿಷದಷ್ಟು ಮುಚ್ಚಿಡಬೇಕು. ಬೆಂದ ಮೇಲೆ ಟೇಸ್ಟ್ ಮಾಡುವ. ಜಾಸ್ತಿ ಬೆಂಕಿ ಮಾಡಬಾರ್ದು, ಸ್ವಲ್ಪ ಉರಿಯಲ್ಲಿ ಇಟ್ಟಿರಬೇಕು. ನೀರು ಸೇರಿಸೋದು ಬೇಡ, ಆವಾಗ ಅದರಷ್ಟಕ್ಕೆ ಅದರಿಂದ ಆವಿ ನೀರು ಬಂದು ಅದು ಬೇಯ್ತದೆ. ಹಲಸಿನಕಾಯಿ ಪಲ್ಯ ರೆಡಿಯಾಗಿದೆ. ಇವಾಗ ಟೇಸ್ಟ್ ನೋಡೋಣ. ಇನ್ನು ಮೀನಿಂದೊಂದು ಸಾರು ಮಾಡಿ ಆಮೇಲೆ ಟೇಸ್ಟ್ ನೋಡೋಣ. ಕೇದಲ್ ಮೀನಿನ ಸಾರು ಇದು. ನಾವು ಇದಕ್ಕೆ ಚೂರ ಅಂತ ಹೇಳ್ತೀವಿ. ಇದಕ್ಕೆ ಬೇಕಾದ ಸಾಮಗ್ರಿಗಳು: ಒಂದು ಟೊಮೆಟೊ, ಒಂದು ಮುಕ್ಕಾಲಷ್ಟು ನೀರುಳ್ಳಿ, ಇದು ಕೊಡಂಪುಳಿ ಅಂತ ನಮ್ಮ ಕೇರಳದಲ್ಲಿ ಯೂಸ್ ಮಾಡೋ ಒಂದು ಹುಳಿ. ಈ ಹುಳಿಯನ್ನೇ ಹಾಕಬೇಕು ಈ ಮೀನು ಸಾರಿಗೆ, ಆವಾಗ ತುಂಬ ಟೇಸ್ಟಾಗಿರುತ್ತೆ. ಸ್ವಲ್ಪ ಬೇವು ಸೊಪ್ಪು, ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಬೇಕಷ್ಟು ಇಂಜಿ ಪೇಸ್ಟ್. ಈಗ ಕೋಕೋನಟ್ ಆಯಿಲ್ ಹಾಕಿ ಮೆಣಸನ್ನು ಹುರಿಬೇಕು. ಫಸ್ಟು ಮೆಣಸು ಒಳ್ಳೆ ಗರಿ ಗರಿ ಆಗುತ್ತಾರೆ. 10 ಮೆಣಸಿನಕಾಯಿ ತಗೊಂಡಿದ್ದೇನೆ ಇದು ಮೀನು ಸಾರಿಗೆ. ಇದು ಚೆಂದಾಗಿ ಹುರಿಬೇಕು. ಹುರಿದಾದ್ಮೇಲೆ ಒಳಗಟ್ಟಿಯಾಗಿ ಒಂಥರ ಬರ್ತಲ್ಲ. ಮೆಣಸಿಗೆ ಒಳ್ಳೆ ಹುರಿದಾಗಿದೆ, ಅದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇದೊಂದು 1/4 ಭಾಗದಷ್ಟು ನೀರುಳ್ಳಿ ಹಾಕ್ತಾಯಿದ್ದೀನಿ. ಅದನ್ನು ಫ್ರೈ ಮಾಡಿ ಅದನ್ನು ಹಾಕಬೇಕು ಅರಿವಾಗ. ಅದಕ್ಕೊಂದು ಸ್ವಲ್ಪ ಒಳ್ಳೆ ಫ್ರೈ ಆಗಬೇಕು. ಎಷ್ಟು ಸಾಕು. ಇದಾದಮೇಲೆ ಇದಕ್ಕೊಂದು ಸ್ವಲ್ಪ ಬೇವು ಸೊಪ್ಪು, ಅದಾದಮೇಲೆ ಒಂದು ಸ್ವಲ್ಪ ಮೆತ್ತೆ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ. ಇದೊಳ್ಳೆ ಫ್ರೈ ಆದಮೇಲೆ ಮಿಕ್ಸಿ ಗ್ರೈಂಡ್ರಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಇಷ್ಟು ಸಾಕು, ಸ್ವಲ್ಪ ಆದರೆ ಸಾಕು. ಅದು ಮಿಕ್ಸಿ ಗ್ರೈಂಡ್ ಮಾಡೋದು ಸರಿ ಆಯಿತು. ಆಯ್ತಿಲ್ಲ, ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇನ್ನು ಗ್ರೈಂಡ್ ಮಾಡಿ ಹೋಗಿ ಬರುವ. ಅವಳು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋಕ್ಕೆ ಹೋಗಿದೆ. ನಾನಿಲ್ಲಿ ಮೀನು ಎದ್ದು ಓಡ್ತಾ ಅಂತ ನೋಡ್ತಾ ಇದ್ದೀನಿ.
ನಾವು ಇದು ಮೀನಿನ ಸಾರು ಮಣ್ಣಿನ ಮಡಿಕೆಯಲ್ಲಿ ಮಾಡೋದು. ನಾವು ಕೇರಳದಲ್ಲಿ ಅದು ಹಾಗೆ ಮಾಡೋದು. ಮೆಣಸಿಗೆ ಗ್ರೈಂಡ್ ಆಗಿ ರೆಡಿಯಾಗಿದೆ. ಇನ್ನು ನೀರುಳ್ಳಿ ಫ್ರೈ ಮಾಡಿ ಇದು ಸರಿ ಮಾಡಿ. ಈಗ ನಾನು ಮಣ್ಣಿನ ಒಂದು ಇದು ಪಾತ್ರವನ್ನು ತಗೊಂಡಿದ್ದೇನೆ ಮೀನು ಸಾರು ಮಾಡೋಕ್ಕೆ. ಅದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಜಾಸ್ತಿ ಬಿಸಿಯಾಗಿ ಬರುವಾಗ ಸ್ವಲ್ಪ ನೀರುಳ್ಳಿ ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ ಒಂದು ಸ್ವಲ್ಪ ಇಷ್ಟು ಮೆತ್ತೆ ಹಾಕ್ತಾಯಿದ್ದೀನಿ. ಮೆತ್ತೆ ಹಾಕಿ ಅದೊಂದು ಸ್ವಲ್ಪ ಹುರಿದಾದ್ಮೇಲೆ ಅದಕ್ಕೆ ಒಂದು ಮುಕ್ಕಾಲು ಭಾಗದಷ್ಟು ನೀರುಳ್ಳಿ ಹಾಕ್ತೀನಿ. ಅದಕ್ಕೊಂದು ಸ್ವಲ್ಪ ಬೇವು ಸೊಪ್ಪು ಹಾಕ್ತಿದ್ದೀನಿ. ನೀರುಳ್ಳಿ ಫ್ರೈ ಆಗಿ ಬರ್ತಾ ಉಂಟು. ಅದಕ್ಕೆ ಈಗ ನಾನು ಕೊಡಂಪುಳಿ ಇದು ಮೀನಿಗೆ ಹಾಕೋ ಹುಳಿ ಅದನ್ನು ಹಾಕ್ತಾಯಿದ್ದೀನಿ. 3 ಪೀಸ್. ಇನ್ನೊಂದು ಟೊಮೆಟೊ ಕಟ್ ಮಾಡಿಟ್ಟಿದ್ದೆ. ಅದಕ್ಕೊಂದು ಸ್ವಲ್ಪ 1 ಪ್ಯಾಕೆಟಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸ್ವಲ್ಪ ಕಾಣ್ತೆ ಸಾಕು. ಈಗ ಗ್ರೈಂಡ್ ಮಾಡಿಟ್ಟಿರುವ ಚಿಲ್ಲಿಯನ್ನು ಹಾಕ್ತಾಯಿದ್ದೀನಿ ನಾನು. ಇದು ಚೆನ್ನಾಗಿ ಕುದಿದು ಬಂದ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಈ ಮೀನನ್ನು ಅದಕ್ಕೆ ಹಾಕ್ತೀನಿ. ಈಗ ಮೆಣಸು ಹಾಕಿದ್ದು ಕುದೀತಾ ಉಂಟು. ಅದಕ್ಕೆ ಮೀನು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೀನನ್ನು. ಆಮೇಲೆ ಸಣ್ಣ ಉರಿಯಲ್ಲಿಟ್ಟು ಅದಕ್ಕೊಂದು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯೋವರೆಗೆ ಬಿಡಬೇಕು. ಮೀನೆಲ್ಲ ಬೆಂದಾಗಿದೆ. ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಈಗ ಒಂದು 5 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ಚೂರ ಮೀನಿನಕಾಯಿ ಕರಿ ರೆಡಿಯಾಗಿದೆ. ಇವಾಗ ಟೇಸ್ಟ್ ನೋಡೋಣ ಬನ್ನಿ. ಊಟ ರೆಡಿಯಾಗಿದೆ. ಪಲ್ಯ, ಚೂರ ಮೀನಿನ ಕರಿ, ಊಟ ರೆಡಿಯಾಗಿದೆ. ಬನ್ನಿ ಊಟ ಮಾಡೋಣ. ನಾನೀಗ ಟೇಸ್ಟ್ ನೋಡ್ತಾ ಇದ್ದೀನಿ. ಟೇಸ್ಟ್ ಆಗಿದೆ. ಉಪ್ಪು ಖಾರ ಹುಳಿ ಎಲ್ಲ ಟೇಸ್ಟ್ ಆಗಿದೆ. ಸೇಮ್ ಆಗಿದೆ. ಇದು ಪಲ್ಯ ನೋಡ್ತಾ ಇದ್ದೀನಿ. ಟೇಸ್ಟ್ ಆಗಿದೆ. ನನ್ನ ಹಸ್ಬೆಂಡಿಗೆ ಟೇಸ್ಟ್ ನೋಡಿ ಹೇಳ್ತಾರೆ. ನನಗೆ ಅಷ್ಟು ಟೇಸ್ಟ್ ನೋಡೋಕ್ಕೆ ಬರಲ್ಲ. ನಾನು ಮಾಡಿ ನಾನೇ ಟೇಸ್ಟ್ ಉಂಟು ಅಂತ ಹೇಳೋದು ಸರಿಯಲ್ಲ. ಸೂಪರ್. ಹುಳಿ ಖಾರ ಎಲ್ಲ ಕರೆಕ್ಟ್ ಉಂಟು. ಈ ಮೀನು ಇವತ್ತೆಲ್ಲ ತಿನ್ನಬೇಕಾಗಿದ್ದು. ಇವತ್ತು ಸಾರು ಮಾಡಿ ನಾಳೆ ತಿನ್ನಬೇಕು. ಅದೇ ಕೊಡಂಬುಳಿ ಹಾಕಿ ಮಾಡಿದರೆ ಹಾಗೆ ತಿನ್ನೋದು. ಸೂಪರ್. ಬಾಯ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ ಯಾವಾಗಲೂ. ಇನ್ನೊಂದು ವಿಡಿಯೋ ಮೂಲಕ ನಾಳೆ ನಾವು ಬರ್ತೀವಿ. ಬಾಯ್ ಬಾಯ್. ಬಾಯ್.